ಸತ್ಯಬಾಬು ಸರ್, ಕ್ಲಬ್ ಡ್ಯಾನ್ಸರು ಚಂಚಲ ಮರ್ಡರ್ ಆಗೋಗಿದೆ. ಅದರಲ್ಲಿ ಸಾಕ್ಷ್ಯವು ದೊಂಗ ಸಾಕ್ಷ್ಯವು ಹೇಳೋಕೆ ಒಬ್ಬ ಮನುಷ್ಯನ ಬೇಕಪ್ಪ. ಅದೇನಾ ಸರ್, ನಿಮ್ಮನಲ್ಲೇ ಎಲ್ಲ ಮಾಯಲ್ಲಿ ಗೊತ್ತಾಗಿದ್ದ ಮಾಯಾಗ ನಿಮ್ಮ ಮನೆಯಲ್ಲೇ ಇದಂದು ನೀವೇ ಹೇಳಿದ್ರಲ್ಲ, ಅವನಿಗೆ ಸ್ವಲ್ಪ ಕಾಸು ಕೊಟ್ಟು ಬಿಟ್ರೆ ಹೇಳ್ತೀನಿ. ಅಮ್ಮ ಲಿಂಗ, ಯಾವನ್ ಕೊಂಪೆಗೋ ಬೆಂಕಿಕ್ತಿದ್ದೀನಿ ನೀನು. ನೀವೇನು ಸರ್ ನನ್ನ ಲೈನಿಗೆ ಬಂದುಬಿಟ್ಟಿದ್ದೀರಾ? ನಾನು ನಿನ್ನ ಭಕ್ತ ಅಲ್ಲ, ಅದಕ್ಕಾಗಿ ಏನಂದರೆ ನಿಂತು ಸ್ವಲ್ಪ ಕೆಲಸ ಬಿದ್ದು ಬಂದಿದ್ದೀನಪ್ಪ. ನನಗೆ ಇವಾಗ ಸಡನ್ನಾಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಜಾಬ್ ಬಂದಿದೆ ಅಂದರೆ ನೀನು ಆನಂದ ಬೀಳ್ತಾ ಇಲ್ಲ. ನಿಜವಾಗ್ಲೂ ಆನಂದ ಪಡ್ತೀನಿ ರೀ. ನನಗೆ ಪ್ರಮೋಷನ್ ಬಂದಂಗೆ ನಿಂಗೆ ಇವಾಗ 10,000 ಸಿಕ್ಕ್ಯಾವಂದರೆ ಸಂತೋಷ ಆಗ್ತಾ ಇಲ್ಲ ನಿಂಗೆ. ಅಷ್ಟೊಂದು ದುಡ್ಡು ಸಿಕ್ಕರೆ ನಿಜವಾಗ್ಲೂ ಸಂತೋಷ ಪಡ್ತೀನಿ. ಆದರೆ ತಕೋ 10,000. ಸಾರಿ, ಅದೇ ಬ್ಯಾಡ ಅಂತ ಕೇಳಿದ್ದೀನಿ. ದೊಡ್ಡ ಕೆಲಸ ಏನಲ್ಲ, ಸಣ್ಣ ಕೆಲಸ. ಒಂದು ಕೂನಿ ಕೇಸಲ್ಲಿ ನೀನು ಅಲ್ಲ ಇಷ್ಟು ಸಾಕ್ಷ್ಯ ಹೇಳಿದ್ರೆ ಸಾಕು. ಸಾರಿ ಅಂಡಿ, ನಾನು ಆ ಜೀವನದಿಂದ ಹೊರಗಡೆ ಬಂದಿದ್ದೀನಿ. ನೋಡು, ಆ ಮಾತೇ ಹೇಳಬೇಡ ಅಂತ ಕೇಳಿದ್ದಿ. 64 ಕಲ್ಲಲ್ಲಿ ಅರಚೈತಲ್ಲಿ ಇಟ್ಕೊಂಡಿದ್ದಿ. ಅಪ್ಪ ಏನಪ್ಪ ನನ್ನ ಚಿಕ್ಕೋನಲ್ಲ, ನನ್ನ ಸಿನ್ನ ಚಿಕ್ಕೋನಲ್ಲ. ಅಪ್ಪ ಚೀ 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 ಚೀ. ನಾನು ಹಳೆ ಜೀವನದಿಂದ ದೂರವಾಗಿ ಬದುಕಬೇಕಂತ ಇದ್ದೀನಿ, ಕ್ಷಮಿಸ್ಬಿಡಿ ಪ್ಲೀಸ್. ನೀನು ಕಾಸು ಬ್ಯಾಡ ಅಂತ ಕೇಳ್ತಾ ಇದ್ದಿ. ಒಂದು ಸಣ್ಣ ಬದ್ದಾಗ 10,000 ರೂಪಾಯಿ ಕೊಡ್ತಾ ಇದ್ದೀನಿ ನಿಂಗೆ. ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೈಲಿಂದ ಕೊಡ್ತಾ ಇದ್ದೀನಿ ನಿಂಗೆ. ನಿನ್ನ ಜೀವಿತದಲ್ಲಿ ಕಾಸು ಬ್ಯಾಡ ಅಂದರೆ ಅಪ್ರಯೋಜಕನಾತಿ, ಗುರ್ತಿಟ್ಕೋ. ಬರ್ತೀನಿ. ನಾನಿವಾಗ ಹೊರಗೆ ಹೋಗಿದ್ದೆ ಅಂದರೆ ಮತ್ತೆ ಬರಂಗಿಲ್ಲ. ಏನಂತಿ? ನಿಮ್ಮನ್ನ ಆ ಬಾಗಿಲಿಂದ ಹೊರಗಡೆ ಹೋಗಂತ ಹೇಳ್ತಾ ಇದ್ದೀನಿ. For more updates, like, comment, subscribe to our channel. Hey darlings, గంటని click చేయడం మర్చిపోకండి.